ಸಂಗಚದ್ವಂ ಸಂವದದ್ವಂ ಸಂಗಚದ್ವಂ ಸಂವದದ್ವಂ ಸಂವೋಮನಾಂಸೇ ಜಾನತಾಂ ಸಂವೋಮನಾಂಸೇ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಲ್ಮೆಯ ವೀಕ್ಷಕರೇ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಮಂಡಿ ನೋವಿಗೆ ಯೋಗ ಚಿಕಿತ್ಸೆ ಎನ್ನುವ ಬಗ್ಗೆ ನೋಡೋಣ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿದೆ ಮಂಡಿ ನೋವು ಎಷ್ಟು ತೀವ್ರತರವಾದದ್ದು ಮತ್ತು ಇದು ಇಡೀ ನಮ್ಮ ಜೀವನದಲ್ಲಿ ಕೊನೆಯವರೆಗೂ ಒಮ್ಮೆ ಬಂತು ಅಂತಾದರೆ ಕೊನೆಯವರೆಗೂ ಈ ಮಂಡಿ ನೋವಿನಿಂದನೇ ನಾವು ಕೊನೆಗಾಲವನ್ನು ಕಾಣಬೇಕಾಗತ್ತೆ. ಅಂತಹ ಒಂದು ತೀವ್ರತರವಾದ ಮಂಡಿ ನೋವು ನಮಗೆ ಇವತ್ತು ಕಾಡ್ತಾ ಇದೆ. ಪದೇ ಪದೇ ನಮಗೆ ಇದು ಮಂಡಿ ನೋವು ಕಾಣ್ತಾ ಇದೆ. ಆದರೆ ಈ ಮಂಡಿ ನೋವು ಬಂದಾಗ ನಾವು ಏನು ಮಾಡಬೇಕು, ಯಾವ ಚಿಕಿತ್ಸೆಯನ್ನು ಪಡಿಬೇಕು, ಈ ಮಂಡಿ ನೋವಿನಿಂದ ನಾವು ಹೇಗೆ ಹೊರಗೆ ಬರಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ. ಅನೇಕ ಚಿಕಿತ್ಸೆಗಳು ಇವತ್ತಿನ ದಿನಮಾನಗಳಲ್ಲಿ ಲಭ್ಯ ಇದೆ. ಅನೇಕ ಸರ್ಜರಿಗಳನ್ನು ಕೂಡ ಲಭ್ಯ ಇದೆ. ಇವನ್ ನಮ್ಮ ಮಂಡಿಯನ್ನು ರಿಪ್ಲೇಸ್ಮೆಂಟ್ ಮಾಡುವ ಒಂದು ಚಿಕಿತ್ಸೆಯು ಕೂಡ ಇವತ್ತು ತುಂಬ ವ್ಯಾಪಕವಾಗಿ ಲಭ್ಯವಿದೆ. ಈ ಎಲ್ಲದಕ್ಕಿಂತ ಯಾವುದೇ ಔಷಧಿ ಇಲ್ಲದೆ ಮತ್ತು ಆ ಮಂಡಿ ಎಷ್ಟೇ ತೀವ್ರತರವಾಗಿದ್ದರೂ ಕೂಡ ಅದನ್ನು ನಮ್ಮ ಯೋಗ ಚಿಕಿತ್ಸೆಯ ಮೂಲಕ ಅತ್ಯಂತ ಸರಳವಾದ ವಿಧಾನಗಳೊಂದಿಗೆ ನಾವು ಮತ್ತೆ ಪುನಃ ನಾವು ಎಷ್ಟು ಚೆನ್ನಾಗಿ ನಡೆದಾಡ್ತಾ ಇದ್ದೀವಿ, ಓಡಾಡ್ತೀವಿ, ಈ ರೀತಿಯಾಗಿ ಮಾಡಲಿಕ್ಕೆ ನಮ್ಮ ಯೋಗ ಚಿಕಿತ್ಸೆಯಲ್ಲಿ ಹಲವಾರು ವಿಧಾನಗಳಿದ್ದಾವೆ ಮತ್ತು ಅಷ್ಟೇ ವಿಶೇಷವಾದ ಒಂದು ಕ್ರಮಗಳು ಇದ್ದಾವೆ. ಹಾಗಾದರೆ ಬನ್ನಿ ನೋಡೋಣ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಮಂಡಿ ನೋವಿಗೆ ನಾವು ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ, ಅದರ ಮೂಲಕ ನಾವು ಹೇಗೆ ಗುಣಪಡಿಸ್ಕೊಳ್ಬೋದು ಅನ್ನೋದನ್ನು ಕೆಲವೊಂದು ಟ್ರ್ಯಾಕ್ಷನ್ಗಳ ಮೂಲಕ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಮೊದಲನೇ ಟ್ರ್ಯಾಕ್ಷನ್ ಕ್ಲೋಸ್ ನೀ ಟ್ರ್ಯಾಕ್ಷನ್. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ರೀತಿಯ ಒಂದು ಉದ್ದನೆಯ ಬೆಲ್ಟನ್ನು ತಗೊಳ್ಳೋದು, ಬೆಲ್ಟನ್ನು ಹೀಗೆ ಹೊಸೆಯೋದು, ಅದನ್ನು ನಮ್ಮ ಕಾಲಿನ ಮಂಡಿಯ ಮೇಲೆ ತೊಡೆಯ ಭಾಗಕ್ಕೆ ಕಟ್ಟುವುದು. ಈ ರೀತಿಯಾಗಿ ಕಟ್ಟಿಬಿಟ್ಟು ಬೆನ್ನಿನ ಹಿಂಭಾಗದಿಂದ ಸೊಂಟಕ್ಕೆ ಬಳಸಿ ಆ ರೋಪನ್ನು ಮತ್ತೆ ಮುಂದಕ್ಕೆ ತರುವಂಥದ್ದು. ಹಾಗೆ ಇನ್ನೊಂದು ರೋಪ್ ಇರ್ತದೆ. ಇದನ್ನು ಮಂಡಿಯ ಕೆಳಭಾಗದಲ್ಲಿ ಒಂದು 2 ಇಂಚು ಕೆಳಗೆ ಇದನ್ನು ಪ್ಲೇಸ್ಮೆಂಟ್ ಮಾಡೋದು. ಈ ರೀತಿಯಾಗಿ ಮಂಡಿಯ ಮೇಲೆ ಮತ್ತು ಮಂಡಿಯ ಕೆಳಗೆ 2 ಇಂಚು ಜಾಗವನ್ನು ಬಿಟ್ಟು ಅದನ್ನು ಬಂಧಿಸಲ್ಪಡುವುದು. ಹೀಗೆ ಈ ರೀತಿ ರೋಲ್ ಮಾಡ್ತಾ ಹಿಂಬದಿಯಿಂದ ತಂದಂಥ ಬೆಲ್ಟನ್ನು ಮುಂದ್ಗಡೆ ಇರೋ ಬೆಲ್ಟಿಗೆ ಲಾಕ್ ಮಾಡೋದು. ಆವಾಗ ಈ ಮಂಡಿಯ ಭಾಗ ಟ್ರ್ಯಾಕ್ಷನ್ ಆಗುತ್ತೆ. ಇದೇ ರೀತಿ ಇನ್ನೊಂದು ಕಾಲಿಗೆ ಮಾಡೋದು. ಇವೆಲ್ಲ ರೋಪ್ ಅಂಡ್ ಬೆಲ್ಟ್ ಥೆರಪಿಯ ಕೆಲವು ಟ್ರ್ಯಾಕ್ಷನ್ಗಳು. ಈ ರೀತಿ ಮಾಡೋದರಿಂದ ನಮ್ಮ ಮಂಡಿಯ ಭಾಗದಲ್ಲಿರೋ ಒತ್ತಡ ಕಡಿಮೆ ಆಗುತ್ತೆ, ನೋವಿನ ಸೆಳೆತ ಕಡಿಮೆ ಆಗುತ್ತೆ, ಮಂಡಿಗೆ ಆರಾಮವನ್ನು ಒದಗಿಸುತ್ತೆ, ಮಂಡಿಗಳು ಒತ್ತಡ ಮುಕ್ತವಾಗುತ್ತೆ.
ಮತ್ತು ಬಹುಮುಖ್ಯವಾಗಿ ಈ ಟ್ರ್ಯಾಕ್ಷನ್ಗಳೆಲ್ಲ ಸ್ವಲ್ಪ ಅಭ್ಯಾಸ ಆಗಬೇಕು ಮತ್ತು ಚೆನ್ನಾಗಿ ಕಲಿಬೇಕು. ಮತ್ತು ನಮ್ಮ ಈ ಕಾಲಿನ ಬಗ್ಗೆ ಆಗಲಿ, ನಮ್ಮ ಶರೀರದ ಬಗ್ಗೆ ಆಗಲಿ, ಅದರ ಅನಾಟಮಿ ಆಫ್ ಬಾಡಿ ಅಂದರೆ ಈ ಅಂಗರಚನಾಶಾಸ್ತ್ರದ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಅರಿವಿರಬೇಕು. ಆಗ ಮಾತ್ರ ಈ ಚಿಕಿತ್ಸೆಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳಿಕ್ಕಾಗಲಿ ಅಥವಾ ಅದನ್ನು ಕಲೀಲಿಕ್ಕಾಗಲಿ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕಾಗಲಿ ಅನುಕೂಲ ಆಗತ್ತೆ. ಇವೆಲ್ಲ ಯಾವುದೇ ಔಷಧಿ ಇಲ್ಲದೆ ಸಹಜವಾಗಿ ಮಾಡುವಂಥ ಪ್ರಕ್ರಿಯೆಗಳು. ಈ ರೀತಿ ಎರಡೂ ಕಾಲಿಗೆ ಕಟ್ಟಿಬಿಟ್ಟು ಮತ್ತೊಂದು ಬೆಲ್ಟನ್ನು ಈ ರೀತಿ ನಮ್ಮ ಪಾದಕ್ಕೆ ಒಂದು ವುಡನ್ ಬ್ರಿಕ್ಕನ್ನಿಟ್ಟು ಕಟ್ಟುವುದು. ಈಗ ಕ್ಲೋಸ್ ನೀ ಟ್ರ್ಯಾಕ್ಷನ್ನಿನ ಎಲ್ಲ ವ್ಯವಸ್ಥೆಗಳು ಮುಗಿಯಿತು. ಈ ರೀತಿಯಾಗಿ ನಾವು ಒಂದು 5 ರಿಂದ 10 ನಿಮಿಷ ಈ ಸ್ಥಿತಿಯಲ್ಲಿ ಗೋಡೆಗೆ ಒರಗಿ ಆರಾಮದಲ್ಲಿ ಕೂರಿಸ್ತೇವೆ. ಈ ರೀತಿ ಕೂತಾಗ ಏನಾಗ್ತದೆ ನೋಡಿ, ಬೆನ್ನಿನ ಹಿಂಭಾಗದಲ್ಲಿ ನಾವು ಟ್ರ್ಯಾಕ್ಷನ್ ಹಾಕಿದಾಗ ನೋಡಿ ಎಷ್ಟು ಚಂದವಾಗಿ ಬೆನ್ನಿನ ಭಾಗವನ್ನು ಎಳೆಯಲ್ಪಡುತ್ತೆ. ಇಲ್ಲಿ ಒಂದು ತುಂಬ ಸುಂದರವಾದ ಟ್ರ್ಯಾಕ್ಷನ್ ಆಗುತ್ತೆ. ಬೆನ್ನಿನಿಂದ ಕಾಲಿನವರೆಗೂ ಉತ್ತಮವಾದ ಟ್ರ್ಯಾಕ್ಷನ್. ಬೆಲ್ಟಿನ ಎಳೆತಾ ಇದೆ, ಕಾಲಿನ ಭಾಗಕ್ಕೂ ಕೂಡ ಎಳ್ತಾ ಇದೆ. ಇಡೀ ಸೊಂಟದ ಕೆಳಭಾಗದಿಂದ ಪಾದದವರೆಗೆ ಇಲ್ಲಿ ಟ್ರ್ಯಾಕ್ಷನ್ ಆಗುತ್ತೆ. ಆಗ ಅಲ್ಲೆಲ್ಲ ನೋವಿರೋ ಭಾಗಕ್ಕೆ ನಮಗೆ ಆರಾಮ್ ಅನಿಸುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಹಗೂರ ಅನಿಸುತ್ತೆ. ಸಾಮಾನ್ಯವಾಗಿ ಮಂಡಿಯ ನೋವಿದ್ದವರಿಗೆ ಕೂತ್ಕೊಳ್ಳಿಕ್ಕಾಗಲ್ಲ, ಏಳಲಿಕ್ಕಾಗಲ್ಲ, ನಿಂತ್ಕೊಳ್ಳಿಕ್ಕಾಗಲ್ಲ, ಮೂಮೆಂಟ್ ಮಾಡಲಿಕ್ಕಾಗಲ್ಲ. ಗೋಡೆ ಒಂದು ಹಂತದಲ್ಲಿ ಆಸ್ಟಿಯೋಪೊರಿಸಿಸ್ ಅಂಥದ ತೊಂದರೆಗಳಾದರೆ ಗೋಡೆಯನ್ನು ಹಿಡಿದು ನಾವು ನಡಿಬೇಕಾಗ್ತದೆ. ಸೊ ಅಂಥವರು ಕೂಡ ಈ ಚಿಕಿತ್ಸೆ ತಗೊಂಡ್ರೆ ಉತ್ತಮವಾದ ಫಲಿತಾಂಶ ಸಿಗ್ತದೆ. ಹೀಗೆ ಈ ಮಂಡಿಯ ಅನೇಕ ರೋಗಗಳು ನಾವು ನೋಡ್ತೀವಿ. ACL ಟಯರ್ ಆಗುತ್ತೆ, ಮೆನಿಸ್ಕಸ್ ಟಯರ್ ಆಗುತ್ತೆ, ಮತ್ತು ಆಸ್ಟಿಯೋಪೊರೋಸಿಸ್ ಆಗುತ್ತೆ, ಆಸ್ಟಿಯೋಆರ್ಥರೈಟಿಸ್ ಆಗುತ್ತೆ. ಈಗ ಅನೇಕ ಕಾಯಿಲೆಗಳು ನಮ್ಮ ಮಂಡಿಯಲ್ಲಿ ಬರುತ್ತೆ. ಇವೆಲ್ಲವನ್ನು ಸರಿದೂಗಲಿಕ್ಕೆ ಇದೊಂದು ಸರಳವಾದ ವಿಧಾನಗಳು. ಇದು ಮೊದಲನೇ ಟ್ರ್ಯಾಕ್ಷನ್. ಇನ್ನು ಎರಡನೇ ಟ್ರ್ಯಾಕ್ಷನನ್ನು ನೋಡೋಣ. ನೀ ಸಪರೇಷನ್ ಟ್ರ್ಯಾಕ್ಷನ್ ಹೇಗೆ ಮಾಡುವುದು ಅನ್ನೋದನ್ನು ನೋಡ್ತಾ ಬರೋಣ. ಇದು ಬೆಲ್ಟಿನ ಮೂಲಕ ನಮ್ಮ ಕಾಲಿನ ಮಂಡಿಗೆ ಬಂಧಿಸುವಂತಹ ಒಂದು ವಿಧಾನ. ಹಾಕಬೇಡಿ, ಹಾಕೋದಿಲ್ಲ, ಇದು ಹಾಕಬೇಡಿ, ಹಾಕೋಬೇಡಿ. ಈ ರೀತಿಯಾಗಿ ಮೇಲ್ಭಾಗದ ಮತ್ತು ಕೆಳಭಾಗದ ಮಂಡಿಯನ್ನು ಬಿಗಿಯಾಗಿ ಬಂಧಿಸಿ ಒಂದು ಟ್ರ್ಯಾಕ್ಷನನ್ನು ಹಾಕುವಂಥದ್ದು. ಈಗ ಎಡಗಾಲಿನ ಟ್ರ್ಯಾಕ್ಷನನ್ನು ನೋಡೋಣ.
ಈ ರೀತಿಯ ಬೆಲ್ಟ್ಗಳನ್ನು ನಾವು ಮಂಡಿಯ ಭಾಗಕ್ಕೆ ಕಟ್ಟಿದಾಗ ಮಂಡಿಯಲ್ಲಿರುವ ಒತ್ತಡಗಳು ಕಡಿಮೆ ಆಗ್ತದೆ ಮತ್ತು ಮಂಡಿಯ ಭಾಗಕ್ಕೆ ಮತ್ತು ಮಂಡಿಯ ಮೇಲೆ ಮತ್ತು ಕೆಳಗಿರುವ ಮಾಂಸಖಂಡಗಳಿಗೆ ವಿಶೇಷವಾಗಿ ಶಕ್ತಿಯು ಒದಗಿಸ್ತದೆ. ಅಂದರೆ ಅಲ್ಲಿ ಸ್ಟ್ರೆಂಥೆನ್ ಆಗುತ್ತೆ ಮಸಲ್ ಪಾಯಿಂಟ್ ಮತ್ತು ನರ್ವ್ ಸಿಸ್ಟಮ್ಗಳು. ಆಗ ನಮಗೆ ಆರಾಮದಲ್ಲಿ ಮೂಮೆಂಟ್ ಮಾಡಲಿಕ್ಕೆ, ಕಾಲಿನ ಮೂಮೆಂಟ್ ಮಾಡಲಿಕ್ಕೆ, ನಡಿಲಿಕ್ಕೆ, ಓಡಾಡಲಿಕ್ಕೆ, ಕೂತ್ಕೊಳ್ಳಿಕ್ಕೆ ಇದು ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ಇಲ್ಲಿ ಮುಖ್ಯವಾಗಿ ನಾವು ಈ ಮಂಡಿಯ ಕೆಳಭಾಗ ಮತ್ತು ಮೇಲ್ಭಾಗವನ್ನು ಸಪರೇಷನ್ ಮಾಡ್ತೀವಿ. ಈ ರೀತಿ ಟ್ರಾಕ್ಷನ್ ಹಾಕಿದಾಗ ಏನಾಗುತ್ತೆ, ಅದು ಸಪ್ರೇಟಾಗಿ ಅಲ್ಲಿ ಫ್ಲೂಯಿಡ್ ಕ್ರಿಯೇಟ್ ಆಗುತ್ತೆ. ಸಾಮಾನ್ಯವಾಗಿ ಮಂಡಿ ನೋವು ಯಾಕೆ ಬರುತ್ತೆ ಅಂತ ಹೇಳಿದರೆ, ಮಂಡಿಯ ಒಂದು ಸ್ಪೇಸಲ್ಲಿ ಕೆಳಮಂಡಿ ಮತ್ತು ಮೇಲ್ಮಂಡಿ ಸ್ಪೇಸಲ್ಲಿ ಏನಿರುತ್ತೆ, ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ. ಅದು ದ್ರವ ರೂಪದಲ್ಲಿರುತ್ತೆ. ಅದೇನಾಗುತ್ತೆ, ಆ ಶರೀರದ ಒತ್ತಡಕ್ಕೆ ಮತ್ತು ಅಲ್ಲಿ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಸಿ ಡಿಗಳು ಕಡಿಮೆ ಆದಾಗ, ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ, ಆ ದ್ರವ ರೂಪದ ವಸ್ತು ಡ್ರೈ ಆಗ್ತಾ ಬರುತ್ತೆ. ಸೊ ಆವಾಗ ಈ ಮಂಡಿಗಳು ಒಂದಕ್ಕೊಂದು ತಾಗಿ ಅಲ್ಲಿ ಕ್ಲಾಶನ್ನು ಉಂಟು ಮಾಡುತ್ತೆ, ಅಲ್ಲಿ ನೋವನ್ನು ಉಂಟು ಮಾಡುತ್ತೆ. ಸೊ ಈ ಒಂದು ಫ್ಲೂಯಿಡನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ಟ್ರ್ಯಾಕ್ಷನನ್ನು ನಾವು ಹಾಕ್ತಾ ಇರೋದು. ಈ ಒಂದು ಸ್ಥಿತಿಯಲ್ಲಿ ಒಂದು 5 ರಿಂದ 10 ನಿಮಿಷ ನಾವು ಹಾಗೇ ಇರಬೇಕಾಗತ್ತೆ ಟ್ರ್ಯಾಕ್ಷನ್ನಲ್ಲಿ. ಆಮೇಲೆ ನಿಧಾನವಾಗಿ ತೆಗಿಬೇಕಾಗುತ್ತೆ. ತೆಗೆದ ತಕ್ಷಣ ಏನಾಗುತ್ತೆ ಅಂದರೆ, ನಮ್ಮ ಕಾಲಿಗೆ ಹೆಚ್ಚು ರಕ್ತ ಸರಬರಾಜಿನ ವ್ಯವಸ್ಥೆ ಆಗುತ್ತೆ. ಈಗ ಒಂದು ಮೋರೆಯಲ್ಲಿ ಕಸ ಕಟ್ಟಿದಾಗ ಕಸವನ್ನು ತೆಗೆದಾಗ ಹೇಗೆ ಮೋರಿ ನೀರು ಕ್ಲೀನ್ ಆಗುತ್ತೋ, ಹಾಗೆ ನಮ್ಮ ಈ ಕಾಲಿನ ವ್ಯವಸ್ಥೆಯ ಒಂದು ರಕ್ತ ಸರಬರಾಜಿನ ವ್ಯವಸ್ಥೆ ಕೂಡ ಹಾಗೆ. ಈ ಟ್ರ್ಯಾಕ್ಷನ್ ತೆಗೆದ ಕೂಡಲೇ ಅಲ್ಲಿರುವ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ತನ್ಮೂಲಕ ಮಂಡಿಯಲ್ಲಿ ಒಂದು ಲುಬ್ರಿಕೇಷನ್ ಸಿಸ್ಟಮ್ ಜಾಸ್ತಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಮಂಡಿ ನೋವಿನ ಯೋಗ ಚಿಕಿತ್ಸೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಯೋಗ ಚಿಕಿತ್ಸೆಯ ಪ್ರಕಾರಗಳನ್ನು ತಿಳಿಯೋಣ. ಶುಭವಾಗಲಿ. ನಮಸ್ಕಾರ.